ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನ್ಯೂ ಲಾಗ್. ನಾನಿವತ್ತು ಆರತಿ ಉಕ್ಕುಡಕ್ಕೆ ಹೋಗ್ತಾ ಇದ್ದೀನಿ. ಸುಮಾರು ಈಗ ಟೈಮು 4 ಗಂಟೆ ಆಗಿದೆ. ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಟೈಮ್ ಆಗಿದೆ. ಇನ್ನು ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ಇವತ್ತು ಭಾನುವಾರ ಆಗಿರೋದ್ರಿಂದ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹೇಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ಟೈಮ್ ಆಗಿರೋದ್ರಿಂದ ಕಡಿಮೆ ಇರ್ಬೋದು ಜನ, ನೋಡೋಣ. ಈಗ ಪೆಟ್ರೋಲ್ ಖಾಲಿಯಾಗಿದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ನಾನು ಮೇನ್ ರೋಡಲ್ಲಿ ಹೋಗ್ತಾ ಇಲ್ಲ, ಇಲ್ಲಿ ಕಟ್ ರೂಟಲ್ಲಿ ಹೋಗ್ತಾ ಇದ್ದೀನಿ. ಕಟ್ ರೂಟಿಂದ ರಿಂಗ್ ರೋಡಿಗೆ ಸೇರ್ಕೊಳ್ಳೋ ಅಂಥ ರೋಡು. ನೋಡಿ, ರಿಂಗ್ ರೋಡಲ್ಲಿ ಭಯಂಕರ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ನೋಡಿ ಎಷ್ಟು ಕಾರ್ಗಳು ನಿಂತಿದೆ ರಿಂಗ್ ರೋಡಲ್ಲಿ. ಫೈನಲಿ ನಾನು ಆರತಿ ಉಕ್ಕುಡಕ್ಕೆ ಬಂದೆ. ಮೊದಲಿಗೆ ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ತಡೆ ಓಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಈಗ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ತುಂಬ ತಿಂಗಳುಗಳೇ ಆಗಿತ್ತು ಇಲ್ಲಿಗೆ ಬಂದು. ಆವಾಗ ಬಂದು ತಡೆ ಓಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಏನಾರ ಆಗಿದ್ದರೆ ಇಲ್ಲೆಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆವಾಗವಾಗ ಬಂದು ಇಲ್ಲಿ ತಡೆ ಓಡಿಸ್ಕೊಂಡು ಮತ್ತು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಈಗ ದರ್ಶನ ಎಲ್ಲ ಮುಗೀತು. ತಡೆ ತೊಗೊಂಡಿದ್ದೀನಿ. ತಡೆಗೆ 70 ರೂಪಾಯಿ. ಅದನ್ನು ತಗೊಂಡು ಇಲ್ಲಿ ಕೆರೆ ಥರ ಇರುತ್ತೆ, ಅಲ್ಲಿಗೆ ಬಂದು ಇಲ್ಲಿ ಫಸ್ಟ್ ಎಲೆ ತೊಗೊಂಡು ನೀರು ಹಾಕ್ತಾರೆ. ಅಲ್ಲಿಗೆ ಮತ್ತೆ ಕಾಣಿಕೆ ಹಾಕಬೇಕು. ಅಲ್ಲಿಂದ ಮುಂದೆ ಒಂದು ಸ್ವಲ್ಪ ಇಲ್ಲಿಗೆ ಬಂದರೆ ಎಂಟ್ರಿ ಫೀಸು ತಿರುಗಿ ಇಲ್ಲಿ 20 ರೂಪಾಯಿ ತೊಗೋತಾರೆ. ಮತ್ತು ಒಳಗಡೆ ಹೋದಾಗ ಕಾಯಿ ಹೊಡೆಯಕ್ಕೆ 20 ರೂಪಾಯಿ, ಮೊಟ್ಟೆ ಹೊಡೆಯಕ್ಕೆ 20 ರೂಪಾಯಿ. ಇಲ್ಲಿ ಚೇಂಜ್ ಇಟ್ಕೊ ಬಂದರೆ ಒಳ್ಳೆಯದು. ಇಲ್ಲ ಅಂದರೆ ಚೇಂಜ್ ಕಷ್ಟ ಒಂದು ಸ್ವಲ್ಪ. ಒಂದೊಂದು ಟೈಮಲ್ಲಿ ಕಷ್ಟ ಇರುತ್ತೆ, ಒಂದೊಂದು ಟೈಮಲ್ಲಿ ಇರೋಲ್ಲ. ಅಲ್ಲಿಂದ ದರ್ಶನ ಎಲ್ಲ ಮುಗೀತು, ಎಲ್ಲ ಆಯಿತು. ಇಲ್ಲಿ ಬನ್ನು ಗುಲ್ಕನ್ ಸಖತ್ತಾಗಿ ಮಾಡ್ತಾರೆ. ರೋಡ್ ಸೈಡಲ್ಲೇ ಲಕ್ಷ್ಮಣ್ ಗುಲ್ಕನ್ ಅಂತ. ಒಂದಕ್ಕೆ 30 ರೂಪಾಯಿ ತೊಗೋತಾರೆ. ಬೆಣ್ಣೆ ಹಾಕ್ತಾರೆ, ಬೆಣ್ಣೆ ಮೇಲೆ ಗುಲ್ಕನ್ ಹಾಕ್ತಾರೆ. ಸಖತ್ತಾಗಿರುತ್ತೆ. ಒಂದ್ಸಲ ಈ ಕಡೆ ಬಂದರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ಫೈನಲಿ ನನಗೆ 30 ರೂಪಾಯಿ ಇರೋದನ್ನ 20 ರೂಪಾಯಿಗೆ ತೊಗೊಂಡ್ರು. 20 ರೂಪಾಯಿ ಕೊಡಿ ಸಾಕು ಅಂತಂದರು. ಇದನ್ನು ಮುಗಿಸ್ಕೊಂಡು ನಾನು ಸಿಟಿ ಒಳಗಡೆನೇ ಬಂದೆ. ಸಿಟಿ ಅಲ್ಲೋ ಟ್ರಾಫಿಕ್ ಆಗುತ್ತೆ ಇನ್ನು ಈವ್ನಿಂಗ್ ಟೈಮಲ್ಲಿ ಅಂದ್ಬಿಟ್ಟು ಸಿಟಿ ಒಳಗಡೆನೇ ಬಂದೆ. ಅಲ್ಲಿಂದ ಬಂದು ಒಳಗಡೆ ಹೋದೆ. ಬಟ್ ಏನೂ ತಗೊಳಕ್ಕೆ ಆಗಲಿಲ್ಲ. ಒಂದೇ ಒಂದು ಬ್ಯಾಗ್ ತೊಗೊಂಡೆ. ಆಫರ್ ಇತ್ತು 85%, 187 ರೂಪಾಯಿ ಬೀಳ್ತು ಅಷ್ಟೇ ಬ್ಯಾಗು ನನ್ನ ಮಗಳಿಗೆ. ಅಲ್ಲಿಂದ ಬಳ್ಳಾರಿ ಸರ್ಕಾರ ಹತ್ರ ಬಂದೆ ಚಿರುಮುರಿ ತಿನ್ನೋಣ ಅಂತ. ಬಟ್ ಚಿರುಮುರಿ ಅಣ್ಣನೂ ಹಾಕಿರಲಿಲ್ಲ, ಈ ಕಡೆ ತಮ್ಮನೂ ಹಾಕಿರಲಿಲ್ಲ. ಬಳ್ಳಾರಿ ಸರ್ಕಲಲ್ಲಿ ಚಿರುಮುರಿ ಇವರಿಬ್ಬರದೇ ಫೇಮಸ್ಸು. ಬಟ್ ಇವರಿಬ್ಬರು ಇರಲಿಲ್ಲ. ಗಾಯ್ಸ್, ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ನಾಳೆ ನಮ್ಮ ಅತ್ತೆ ಮನೆ ಊರಲ್ಲಿ ಅಂದರೆ ಚಾಮರಾಜನಗರ ಕಲ್ಪುರದಲ್ಲಿ ರುದ್ರಾಭಿಷೇಕ ಮಾಡ್ತಾಯಿದ್ದಾರೆ ದೇವಸ್ಥಾನದಲ್ಲಿ. 101 ಹಾಲಾರ್ಬಿ ತಂದು. ಯಾಕಂತಂದರೆ ಮಳೆ ಹುಯ್ತಾ ಇಲ್ಲ, ಅದಕ್ಕೋಸ್ಕರ ರುದ್ರಾಭಿಷೇಕ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ,